ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾಗಿರುವಂಥ ಕ್ರೋಶ ಡಿಸೈನ್ ಹಾಕೋದೇಕೆ ಅಂತ ನೋಡೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕುವಂಥ ಒಂದು ಹೊಸ ಡಿಸೈನು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಡಾರ್ಕ್ ಗ್ರೀನಲ್ಲಿದೆ, ಬಾಟಲ್ ಗ್ರೀನಲ್ಲಿ. ಪಲ್ಲು ಕಲರ್ ಬಂದುಬಿಟ್ಟು ರೆಡ್ ಕಲರಲ್ಲಿದೆ. ಇವತ್ತು ನಾನು ಯೂಸ್ ಮಾಡ್ತಾ ಇರುವಂಥ ಕ್ರೋಶ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ಈ ರೀತಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಈ ರೀತಿ ಫಸ್ಟ್ ನಾವು 6 ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ನೋಡಿ, ಈ ರೀತಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಫ್ಲವರ್ ಬೀಡನ್ನು ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಳಿಬಾರ್ದು. ತುಂಬ ಎಳೆದ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಅಷ್ಟೊಂದು ಸರಿ ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ 1 2 5 ಚೈನನ್ನು ಹಾಕ್ಕೊಳ್ಳೋಣ. ನಾನು ತೊಗೊಂಡಿರೋ ಬೀಡಿಗೆ ಒಂದು 5 ಚೈನ್ಸ್ ಆದರೆ ಸಾಕಾಗುತ್ತೆ. ನೀವೇನಾದರೂ ದೊಡ್ಡ ಬೀಡ್ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಚೈನನ್ನು ಹಾಕ್ಕೋಬೇಕಾಗುತ್ತೆ, 1 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. 5 ಚೈನ್ಸನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆ ಅಲ್ಲ, ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸೀರೆನ ಮುಂದಕ್ಕೆ ತಿರುಗಿಸ್ಕೊಂಡು ಈಗ ನೋಡಿ, ಒಂದು ಚೈನನ್ನು ಹಾಕ್ಕೊಂಡು ಇಲ್ಲೇನು 5 ಚೈನ್ ಇದೆ ಅಲ್ವಾ, ಅದಕ್ಕೆ ನಾವೀಗ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಚೈನ್ ಬ್ಯಾಕ್ ಸೈಡಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 2 ದಾರ ಇರುತ್ತೆ, ಆ 2 ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನಾವು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀವು ಅಲ್ಲಿ ಚೈನ್ ಏನಾದರೂ ಜಾಸ್ತಿ ತೊಗೊಂಡ್ರೆ ಆವಾಗ ಸಿಂಗಲ್ ಕ್ರೋಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 6 ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಈಗ ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾವು 1 2 ಚೈನನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ಈ ರೀತಿಯಾಗಿ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇವಾಗ ಹಾಕ್ಕೊಂಡಿರ್ತೀವಲ್ಲ ಚೈನು, ಅದ್ರ ಕೆಳಗಡೆ ಇರೋವಂಥ ಗ್ಯಾಪ್ ಇರುತ್ತೆ, ಇಲ್ಲಿ ಹೋಲ್ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಈ ರೀತಿಯಾಗಿ ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ 6 ಸಿಂಗಲ್ ಕ್ರೋಶಗಳೇನಿದೆ ಅಲ್ವಾ, ಅದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶಗಳನ್ನ ಹಾಕ್ಕೊತ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ನಾವು ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ನಮಗೆ 7 ಡಬಲ್ ಕ್ರೋಶಗಳು ಬರುತ್ತೆ. ಇಲ್ಲಿ 6 ಸಿಂಗಲ್ ಕ್ರೋಶ ಹಾಕ್ಕೊತೀವಿ ಸ್ಟಾರ್ಟಿಂಗಲ್ಲಿ, ಅದ್ರ ಮೇಲ್ಗಡೆ ನಮಗೆ 7 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಳೋದು, ಹೋಲ್ ಗ್ಯಾಪಲ್ಲಿ ಹೋಗಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಕಂಬ ಅಂತಲೂ ಸಹ ಕರೀತಾರೆ, ಡಬಲ್ ಕ್ರೋಶ ಅಂತಲೂ ಸಹ ಕರೀತಾರೆ. ಈ ರೀತಿಯಾಗಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಸರಿಯಾಗಿ ಕೌಂಟ್ ಮಾಡಿಕೊಂಡ್ರೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ. 7 ಡಬಲ್ ಕ್ರೋಶ ಆದಮೇಲೆ ಈಗ 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಚೈನನ್ನು ಹಾಕ್ಕೊಂಡು ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಈ ರೀತಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇವಾಗ ಹಾಕಿರೋಂಥ 3 ಚೈನ್ ಕೆಳಗಡೆ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 2 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಯಿತು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಈ 3 ಚೈನನ್ನು ಹಾಕ್ಕೊಂಡು ಇವಾಗ ಮಾಡಿರೋಂಥ ಡಬಲ್ ಕ್ರೋಶ ಕಂಬ ಇದೆ ನೋಡಿ, ಇಲ್ಲಿ ಆ ಕಂಬಕ್ಕೇ ಒಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ನೋಡಿ. ಈ ರೀತಿ ಪಿಕೌಟ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಪಕ್ಕದ ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಪ್ರತಿಯೊಂದು ಕಂಬದ ಮೇಲೂ ಪಿಕೌಟ್ ಮಾಡ್ಕೊತೀವಿ. ಈಗ ನೋಡಿ, ಈ ರೀತಿ ಅದೇ ಕಂಬಕ್ಕೇ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಒಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ.
ನಿಮಗೆ ಬೇಕು ಅಂದರೆ ಅಲ್ಲಿ ಟ್ರಿಬಲ್ ಕ್ರೋಶದಿಂದನೂ ಸಹ ನೀವು ಪಿಕೋಟನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಕ್ರೋಶ ಮೇಲೆ ದಾರ ತಗೊಂಡು ಬಂದು ಪ್ರತಿಯೊಂದು ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶ ಪಿಕೋಟನ್ನು ಮಾಡ್ಕೋಬೇಕು. ನಾವು ಕೆಳಗಡೆ ಹಾಕಿರೋಂಥ ಡಬಲ್ ಕ್ರೋಶ ಬ್ಯಾಕ್ ಸೈಡಿಂದ ಹಾಕಿರೋದ್ರಿಂದ ಈ ರೀತಿಯಾಗಿ ನೀಟಾಗಿ ಬರುತ್ತೆ, ಗ್ಯಾಪು ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಅದೇ ಎಲ್ಲೆಲ್ಲಿ ಗ್ಯಾಪ್ಗಳು ಡಬಲ್ ಕ್ರೋಶದ ಮೇಲೆ ಕಾಣಿಸುತ್ತೋ ಅಲ್ಲೆಲ್ಲ ನಾವು ಡಬಲ್ ಕ್ರೋಶ ಪಿಕೋಟನ್ನು ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಈ ಡಿಸೈನ ನೀವು ಮಾಮೂಲಿ ಯಾವುದೇ ರೀತಿಯಾದಂಥ ಸ್ಯಾರೀಸ್ಗೂ ಸಹ ಟ್ರೈ ಮಾಡ್ಬೋದು. ಒಂದು ಬ್ರೈಡಲ್ ರೀತಿ ಡಿಸೈನ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪ್ರತಿಯೊಂದು ಕಂಬದ ಮೇಲೂ ನಾನು ಪಿಕಾಟ್ಗಳನ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನಾನು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 7 ಡಬಲ್ ಕ್ರೋಶಗಳಾಗಿದೆ. ಇವಾಗ ಇಲ್ಲಿ 8 ಪಿಕಾಟ್ಗಳು ಬರುತ್ತೆ. ನೋಡಿ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಒಂದು ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಲಾಸ್ಟಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿದ ಮೇಲೆ 3 ಚೈನನ್ನು ಹಾಕ್ಕೊಂಡು ಪಿಕಾಟ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ನೋಡಿ 7 ಪಿಕಾಟ್ಸ್ ಆಗಿದೆ. ಇಲ್ಲಿ ನಮಗೆ ಇನ್ನೊಂದು ಪಿಕಾಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಿದೆ 2 ಕಂಬಗಳು ಹತ್ತತ್ರ ಇದ್ದಂಗೆ ಅನ್ನಿಸ್ತಾ ಇದೆ ಅಲ್ವಾ, ಅದೇ ರೀತಿ ಸೇಮ್ ಪ್ಲೇಸಲ್ಲೇ ಕೊನೆಯಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೋಬೇಕು. ಆವಾಗ ಡಿಸೈನ್ ಅದು ಕಂಪ್ಲೀಟ್ ಆದಾಗ ಅನಿಸುತ್ತೆ. ಹಾಗಾಗಿ ಈ ರೀತಿ ಲಾಸ್ಟ್ ಕಂಬದ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪಿಕಾಟ್ ಆದಮೇಲೆ ಈಗ ಈ ರೀತಿಯಾಗಿ ಬಂದಿದೆ ಡಿಸೈನ್. ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೊಸ ರೀತಿಯಾಗಿ. ಅದಾದಮೇಲೆ ನೋಡಿ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ಥ್ರೆಡನ್ನು ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಟೈಟ್ ಆಗುತ್ತೆ ಅಷ್ಟೇ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದಾದಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ರಲ್ಲ ಅದನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾವು ಗಮ್ಮನ್ನು ಹಾಕ್ಕೊಳ್ಳೋಣ. ಈ ರೀತಿ ಗಮ್ಮನ್ನು ಹಾಕ್ಕೊಂಡು ಇಲ್ಲಿ ಈ ಡಿಸೈನ್ ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಹತ್ತುತ್ತೆ. ಅದೇ ರೀತಿ ಕೆಳಗಡೆನೂ ಸಹ ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ಳೋಣ. ಈ ರೀತಿ ಹಚ್ಕೊಂಡ್ರೆ ಆಯಿತು. ಸ್ವಲ್ಪ ಡ್ರೈ ಆದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಮುಂದುಗಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಒಂದೊಂದು ಆರ್ಚಿಗೂ ನಾನಿಲ್ಲಿ 1.5 ಇಂಚಷ್ಟು ಗ್ಯಾಪನ್ನು ಬಿಟ್ಟಿದ್ದೀನಿ. ಬೇಕು ಅಂದರೆ ನೀವು 1 ಇಂಚಷ್ಟು ಗ್ಯಾಪನ್ನು ಬಿಟ್ಕೋಬೋದು, ಅಥವಾ ಸ್ವಲ್ಪ ದೂರ ಬೇಕು ಅನ್ನೋದಾದರೆ 2 ಇಂಚಷ್ಟು ಗ್ಯಾಪನ್ನು ಬಿಟ್ಕೋಬೋದು. ನಾನಿಲ್ಲಿ ತುಂಬ ಹತ್ರನೂ ಬೇಡ ತುಂಬ ದೂರನೂ ಬೇಡ ಅಂತಂದ್ಬಿಟ್ಟು 1.5 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಇನ್ನೊಂದು ಆರ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇಲ್ಲಿ ಬೀಡ್ ನಿಮ್ಮ ಇಷ್ಟ, ನಿಮಗೆ ಯಾವ ಸೈಜಿಗೆ ಬೇಕಾದರೂ ಬೀಡನ್ನು ಯೂಸ್ ಮಾಡ್ಕೋಬೋದು. ಯಾವ ಬೀಡನ್ನು ಯೂಸ್ ಮಾಡ್ತೀರೋ ಆ ಬೀಡಿಗೆ ಸರಿ ಹೋಗೋಷ್ಟು ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆನ ಹಿಂದಕ್ಕೆ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಂಡು ನೋಡಿ ಈ ರೀತಿ ಒಂದು ಚೈನನ್ನು ಹಾಕ್ಕೊಂಡು ಈ 5 ಚೈನ್ ಗ್ಯಾಪಿಗೆ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಡಿಸೈನ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆರ್ಚನ್ನು ನಾನು ಕಡಿಮೆ ಈಸಿಯಾಗಿ ಸ್ಲೋ ಆಗಿ ತೋರಿಸಿದ್ದೀನಿ, ಹಾಗಾಗಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. 2 ಚೈನನ್ನು ಹಾಕ್ಕೊಂಡು ಸೀರೆನ ಹಿಂದಕ್ಕೆ ತಿರುಗಿಸ್ಕೊಂಡಿದ್ದೀನಿ. ಈಗ ನೋಡಿ ಅದೇ ಚೈನ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾವಿಲ್ಲಿ ಪ್ರತಿಯೊಂದು ಗ್ಯಾಪಿಗೂ ಸಿಂಗಲ್ ಕ್ರೋಶದ ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. ಹೊಸಬ್ರು ಸಹ ಟ್ರೈ ಮಾಡ್ತಾಯಿದ್ರೆ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಈಸಿಯಾಗಿದೆ. ಅದಾದಮೇಲೆ 3 ಚೈನನ್ನು ಹಾಕ್ಕೊಂಡು ಸೀರೆನ ಮುಂದಕ್ಕೆ ತಿರುಗಿಸ್ಕೊಂಡು ಮತ್ತೆ ಅದೇ ರೀತಿ ಸೇಮ್ ಫಸ್ಟ್ ಆರ್ಚಲ್ಲಿ ನಾನು ಯಾವ ರೀತಿಯಾಗಿ ತೋರಿಸಿದ್ನಲ್ಲ ಡಬಲ್ ಕ್ರೋಶ
3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ 8 ಡಬಲ್ ಕ್ರೋಶ ಪಿಕಾಟ್ಗಳು ಬರುತ್ತೆ. ನೋಡಿ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 8 ಪಿಕಾಟ್ಗಳು ಬಂದಿದೆ. ಈ ರೀತಿ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಸ್ವಲ್ಪ ಗಮ್ಮನ ಹಾಕ್ಕೊಂಡು ಹಚ್ಕೊಂಡ್ರೆ ಆಯಿತು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ನಾನಿಲ್ಲಿ ಸ್ವಲ್ಪ ಗಮ್ಮನ ಹಾಕಿಬಿಟ್ಟು ಹಚ್ಚಿದ್ದೀನಿ. ಈ ರೀತಿಯಾಗಿ ಬಂದಿದೆ. 2 ಪಿಕಾಟ್ಗಳು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಟ್ರೆಡಿಷ್ನಲ್ ಲುಕ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಸಹ ಡಿಸೈನು ತುಂಬಾ ಟ್ರೆಡಿಷ್ನಲ್ ಲುಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮೈಸೂರು ಸಿಲ್ಕಿಗಂತೆ ಅಲ್ಲ, ಯಾವುದೇ ರೀತಿಯಾದಂತಹ ಸ್ಯಾರೀಸ್ಗಾದ್ರೂ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಹತ್ರ ಬೇಕಾದರೂ ಹತ್ರಕ್ಕೆ ಹಾಕ್ಕೋಬೋದು ಅಥವಾ ಸ್ವಲ್ಪ ದೂರ ಬೇಕಂದರೂ ಸಹ ಹಾಕ್ಕೋಬೋದು. ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.